ಎಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ವ್ಲಾಗ್ ಮಾಡ್ತಿರೋ ಉದ್ದೇಶ ಬೇರೆ ಏನೂ ಅಲ್ಲ, ನಿಶಾನ್ ಸಿಕ್ಕಿದ್ದಾನೆ. ನಿಶಾನ್ ಯಾರು ಅಂತ ಹೇಳಿದ್ರೆ ನಂದು ಇಲ್ಲಿ ಮಚ್ಚ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ನಂದು ಫ್ರೆಂಡ್ ಸಿಕ್ಕಿದ್ದು. ಇದು ಪಂಪ್, ಇವನ್ನೆಲ್ಲ ವ್ಲಾಗಲ್ಲಿ ನೋಡಿರ್ತೀರಾ ನೀವು. ಬಟ್ ಇವತ್ತದ ವಿಶೇಷ ಅಂತ ಹೇಳಿದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಸೆಂಟ್ರಲ್ ಕೂತಿರೋ ನಿಶಾನ್ ಕೋಟ್ಯಾನ್ ಮರಿ ನಾಚ್ಕೊಡೋದಂತ ಮಾತಾಡಲಿ ಹೇಳು ಎಂತ ಹೇಳಿ ನನ್ನ ಕೇಳೋದು. ಬ್ಲಾಗಲ್ಲಿ ನನ್ನನ್ನು ಮಂಗ ಮಾಡು ಅಂತಿದ್ದಾನೆ ಈ ಸಲ. ಮಂಗಗೋಲ ಕಟ್ಟಿಸಿ ನೀರು ಕೂಡ ಯಾವ ಕೋಲ ನೀರು ಹೆಚ್ಚು ಮಾರೆ ಯಾವ ಸರಿನೇ ಆಗಿಲ್ಲ. ಎಡಿಟ್ ಮಾಡುವಾಗ ಫಾಸ್ಟ್ ಮಾಡಿ ಏ ಇಲ್ಲ, ಇದರಲ್ಲಿ ನೀನೇ ನಿಶಾನ್ ಹೆಂಗಿದೆ ಮೀಸ್ ಹೆಂಗಿದೆ ಅಲ್ಲಿ ಕಲ್ಲು ಇದನ್ನೆಲ್ಲ ತೋರಿಸು. ನಾನಲ್ಲ ಅಲ್ಲೋಡು ಕಾಮನ್ ಬಿಲ್ ಬರ್ತುಂಟು ಹೋಯ್ತದು. ಸೊ ಇದು ಎಲ್ಲರೂ ನೋಡಿರ್ಬೋದು, ಅಲ್ಲಿ ಕಾಣಿಸ್ತಿರೋ ಬೆಟ್ಟ ಯಾವುದು ಅಂತ ಹೇಳಿದ್ರೆ ಅದು ಕೊಣಾಜೆಕಲ್ ಬೆಟ್ಟ. ಈಗ ತುಂಬಾ ಇದಕ್ಕೆ ಟ್ರಕ್ಕಿಂಗ್ ಫೇಮಸ್ ಆಗಿದೆ. ನಾವು ತುಂಬಾ ಹಿಂದೆನೆ ಇದರಲ್ಲಿ ಟ್ರಕ್ಕಿಂಗ್ ಮಾಡಿದ್ವಿ. ಇದು ಎಕ್ಸಾಕ್ಟ್ಲಿ ಕೊಣಾಜೆಕಲ್. ಇದ್ರ ಬಗ್ಗೆ ತುಂಬಾ ಇನ್ನು ಮಾಹಿತಿನ ನಮ್ಮ ನಿಶಾನ್ ಅವ್ರು ಕೊಡ್ತಾರೆ. ಇದೆಲ್ಲ ನಾವು ಕಾಲೇಜ್ ಟೈಮಲ್ಲಿ ಹೇಳು, ಇಲ್ಲ ಆಳ್ವಾಸಲ್ಲಿ ಓದ್ಬೇಕಾದ್ರೆ ನೀನಲ್ಲ ಎಲ್ಲರೂ ಟ್ರೆಕ್ ಮಾಡಿದ್ವಿ ನಾವು, ಜರ್ನಲಿಸಮ್ ಅವ್ರು ಎಲ್ಲರೂ ಕೂಡ. ನೆನಪಿದೆ ತಾನೆ? ಫೋಟೋ ಉಂಟು, ಹೇಳು ಅದ್ರ ಬಗ್ಗೆ. ಕೊಡ್ತೀನಿ ನಾನು, ಅದನ್ನ ಎಡಿಟ್ ಮಾಡಿ ಹಾಕೋಣ, ಅದನ್ನೇ ಹಾಕೋಣ. ಸೊ ಅಲ್ಲಿ ನಾವು ಟ್ರಕ್ ಮಾಡಿದ್ವಿ. ಈಗ ತುಂಬಾ ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ತುಂಬಾ ಜನ ಟ್ರಕ್ ಮಾಡೋರೆಲ್ಲ ವಿಡಿಯೋ ಮಾಡಿ ಹಾಕ್ತಾರೆ. ಇತ್ತು, ನಾವು ಮಾಡ್ತಾ ಇರ್ಲಿಲ್ಲ ನಿಶಾನ್. ಯೂಟ್ಯೂಬರ್ಸ್ ಇದ್ರು, ನಾವು ಮಾಡ್ತಿರ್ಲಿಲ್ಲ. ಆಗ ಆಮೇಲೆ ನಾವೇ ಬೆಳೆದಿದ್ದಲ್ಲ ನಿಶಾನ್. ಹೇಳಿಕೊಡು ಯಾರಿದ್ರು ನಮ್ಗೆ ಹೇಳು. ಈಗ ಚೈತ್ರ ಬರ್ತಾಳೆ, ಕಾಲ್ ಮಾಡೋಳಿಗೆ. ಇನ್ನೊಬ್ರು ನನ್ನ ಫ್ರೆಂಡ್ ಸಿಗ್ತಾಳೆ, ಸಿಗ್ತೀನಿ ಅಂತ ಹೇಳಿದಾಳೆ. ಅವಳು ಗೊತ್ತಿಲ್ಲ ನೀನು ಸಿಗ್ತಾಳೋ ಇಲ್ವಾ ಅಂತ. ಸೊ ಅವಳಿಗೆ ಕಾಲ್ ಮಾಡಿ ನಿಶಾನ್, ಮತ್ತೆ ಸಿಗ್ತೀವಿ. ಸೊ ನಮ್ಮ ನಿಶಾನ್ ಹೊಸ ಮನೆ ಕಟ್ಟಿಸ್ತಾ ಇದ್ದಾನೆ. ಸೊ ಅದಕ್ಕೆ ಕೆಲವು ಐಟಮ್ಸ್ಗಳನ್ನ ತಗೊಳಕ್ಕೆ ಬಂದಿದ್ದಾನೆ. ಸೊ ಅದಕ್ಕೆ ಈ ಶಾಪಲ್ಲಿ ಕುತ್ಕೊಂಡು ನಾವು ಅವ್ನು ಸೆಲೆಕ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದೀವಿ. ಸೊ ನಾ ಚೈತ್ರ ಬರ್ತಾಳೆ ಅಂತ ಹೇಳಿದ್ದೆ, ಅಲ್ಲಿ ಬರ್ತಾ ಇದ್ದಾಳೆ ನೋಡಿ ಸ್ಟೈಲ್ ಆಗಿ. ಹಾಯ್, ಇಲ್ಲಿ ನಮ್ಮ ಬೆಸ್ಟಿ. ನಾವು ಓದ್ತಾ ಇದ್ದ ಟೈಮ್ದು ಚೈತ್ರ ಅಂತ. ಈಗ ಅವಳು HR ಆಗಿದ್ದಾಳೆ ಅನಿಸುತ್ತೆ ಯಾವುದೋ ಕಾಲೇಜಲ್ಲಿ. ಸೊ ವೆಲ್ಕಮ್ ಚೈತ್ರ. ನಿಶಾನ್ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಹಿಂದೆಯಿಂದ ನಮ್ಮದು ಶ್ರೀಮತಿ ಚೈತ್ರ ಅವರು ಆಗಮಿಸಿದ್ದಾರೆ. ಹಾಯ್ ಚೈತ್ರ. ಸೊ ನಮ್ಮ ಚೈತ್ರ ಇವತ್ತು ಪಾನಿಪುರಿ ಕೊಡ್ತೀನಿ ಅಂತೇಳಿ ಕರ್ಕೊಂಡು ಬಂದಿದ್ದಾಳೆ. ಅದು ಇಲ್ಲಿ ಸ್ಪೆಷಲ್, ಮೂಡಬಿದ್ರಲ್ಲಿ ಸಿಗೋ ಸ್ಪೆಷಲ್ ಏನದು ಗೋಲ್ಗಪ್ಪ ಪಾಯಿಂಟ್ ಇದೆ ಅಲ್ವಾ ಚೈತ್ರ? ಇದ್ರ ಬಗ್ಗೆ ಈ ಗೋಲ್ಗಪ್ಪದ ಬಗ್ಗೆ ಏನು ಹೇಳ್ತೀಯ ಚೈತ್ರ? ಜೋರು ಮಾತಾಡಿ ಕೇಳಿಸೋದು. ಗೋಲ್ಗಪ್ಪ ಮಾಡುವವರೇ ಹೇಳ್ತಾರೆ. ಇನ್ನೊಂದೇನು ಗೊತ್ತಾ, ಚೈತ್ರ ಮೊದ್ಲು ಹಿಂಗಿರ್ಲಿಲ್ಲ, ಈಗ ತುಂಬಾ ನಾಚಿಕೆ ಇಂಥದ್ದೆಲ್ಲ ಜಾಸ್ತಿ ಆಗಿದೆ. ಇಲ್ಲಾಂತಂದ್ರೆ ಅವಳು ಗುಡ್ ಆಂಕರ್. ಅವಳು ನಮ್ದು ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ ಇದ್ದ ಒನ್ ಆಫ್ ದ ಬೆಸ್ಟ್ ಆಂಕರ್ ಅವಳು. ಅವಳ ಥರ ಆ್ಯಂಕರಿಂಗ್ ಬೇರೆ ಯಾರೂ ಮಾಡ್ತಿರ್ಲಿಲ್ಲ. ಇಡೀ ನಮ್ಮ ಜರ್ನಲಿಸಮ್ ಬ್ಯಾಚಲ್ಲಿ ಚೈತ್ರ ಅಂಥರದು ಆ್ಯಂಕರಿಂಗ್ ಯಾರೂ ಮಾಡ್ತಿರ್ಲಿಲ್ಲ. ಆ್ಯಂಡ್ ಅವಳಿಗೆ ಸರಿಸಾಟಿ ಯಾರೂ ಇರ್ತಾ ಇರಲಿಲ್ಲ. ಈಗ ನೋಡಿ ಈ ಥರ ಗೋಲ್ಗಪ್ಪ ಅದು ಇದು ಮಾಡ್ಕೊಂಡಲ್ಲ, ಸಾರಿ ಎನ್ಸ್ಕೊಂಡಿದ್ದೆ. ದಾದಾಜಿ ನೈಫ್ ಒಂದು ಎಲ್ಲ ನೈಫ್ ಕ್ಯಾಪ್ ಉಂಡಾ? ಸೊ ಈಗ ನಾವು ಮತ್ತೆ ರಿಯೂನಿಯನ್ ಆಗದ ಖುಷಿಯಲ್ಲಿ ಒಂದು ಸಣ್ಣ ಕೇಕ್ ಕಟ್ಟಿಂಗು. ಇದೆಲ್ಲ ನಮ್ಮ ಜ್ಯೂಸ್ ತಗೊಳ್ಳೋ. ಜ್ಯೂಸ್ ಏನಿದೆ ಬರೀ ತಗೊಂಡೋಗ, ನಾನು ಜ್ಯೂಸ್ ಕೇಳ್ಬೇಕು. ಜ್ಯೂಸ್ ಯಾವ್ದಾವ್ದಿದೆ? ಸೊ ನಾವು ಮತ್ತೆ ರಿಯೂನಿಯನ್ ಆದ ಖುಷಿಯಲ್ಲಿ ಈ ಸಮಾರಂಭನ ಚೈತ್ರ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಪ್ಲೀಸ್ ಎಲ್ಲರೂ ಹೋಗಿ ನಾನು ಸೆಲ್ಫಿ ಆನ್ ಮಾಡ್ಕೊಳ್ತೀನಿ. ಇದು ಸಾಕಾ ಇಷ್ಟು ನಮಗೆ ನಿಮಗೆ?
ನಿಶಾನ್ಗೆ ಊರವ್ರು ಸಹ ಬರೆಯಲ್ಲ. ಬೇಕಾದೊಂದು ಮಾಡೋದಿಲ್ಲ. ನಿಂಗೂ ಕೊಡ್ಬೇಕಾ? ಒಂದೊಂದು ಕೊಡ್ತೀನಿ, ನಿಂಗೂ ಕೊಡ್ತೀನಿ. ಎಡ್ಡುಂಡಿ ಅಂತ ತಿನ್ಬೇಡ, ನಂಗೆ ಕೊಡು. ಬ್ರೋ ಹೇಳು, ಈ ರಿಯೂನಿಯನ್ ಬಗ್ಗೆ ಏನು ಹೇಳ್ತೀಯಾ? ರಿಯೂನಿಯನ್ ಬಗ್ಗೆ ಕೇಕ್ ಕಟ್ ಮಾಡೋದಾಗಲೇ ಗೊತ್ತಾಯಿತು ರಿಯೂನಿಯನ್ ಅಂತ. ತುಂಬ ಖುಷಿ ಆಯಿತು. ನನಗೂ ತುಂಬ ಖುಷಿ ಆಯಿತು. ಪಪ್ಪಾದರೆ ನಮಗೆ ಸಿಗ್ತಾ ಇರ್ತಾರೆ, ನಿಶಾನು ಸಿಗ್ತಿರ್ತಾರೆ. ನೀನು ಬಂದಿರೋದು ಒಂದು ಖುಷಿ ಹಾಗೆ. ಅದ್ರ ಚೈತ್ರ, ನೀನು ನಾನು ಹೇಳಿದೆ ಆಗಲೇ, ಎಲ್ಲರೂ ನಮ್ಮದು ಆಡಿಯನ್ಸ್ ಕೇಳ್ತಂತಾರೆ, ನಂದು ವೀಡಿಯೋ ನೋಡೋಕೆ ಕೇಳ್ತಾ ಇರ್ತಾರೆ. ನಿನ್ನ ಬಗ್ಗೆ ಹೇಳಿದ್ದೀನಿ ನಾನು, ನೀನು ಆಳ್ವಾಸಲ್ಲಿರೋ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಂಕರ್ ನೀನು. ಸೊ ಅದ್ರ ಬಗ್ಗೆ ಆ ಟೈಮಲ್ಲಿ ಹೆಂಗೆ ಸಾಧಿಸಿದ್ರೆ ಹೇಳೋದು. ಅದೇ ಆ ಟೈಮಲ್ಲೆಲ್ಲ ಆಗ್ತಾ ಇತ್ತು ಮಾತಾಡ್ಲಿಕ್ಕೆಲ್ಲ. ಈಗ ಮದುವೆ ಇದೆ, ಹಾಗೆ ಮದುವೆ ಆಗಿ ಈಗ ಏನು ಮಾತಾಡಬೇಕು ಅಂತ ಹೇಳಿದ್ರು ಗಂಡನ ಪರ್ಮಿಷನ್ ತಗೊಂಡು ಮಾತಾಡ್ಬೇಕಾಗ್ತದೆ. ಹಾಗೆ ಅವ್ರಿದ್ದಿದ್ರೆ ನಾನು ಅವ್ರನ್ನ ಕೇಳಿ ಮಾತಾಡ್ತಿದ್ದೆ. ಈಗ ಮಾತಾಡ್ಲಿಕ್ಕೆ ಈ ವಿಡಿಯೋ ತೋರಿಸು ಅವ್ರಿಗೆ. ಹಾಂ ಸರ್, ಥ್ಯಾಂಕ್ ಯು. ಆ್ಯಂಡ್ ನಿಶಾನ್ ಬಗ್ಗೆ ಒಂದೆರಡು ಮಾತಾಡು. ನಿಶಾನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಅವರು ಅವರ ಬಗ್ಗೆ ಮಾತಾಡ್ಲಿಕ್ಕೆ ಪದಗಳಿಲ್ಲ. ನಿಶಾನ್ ನೀನು ಹೇಳು, ಈ ರಿಯೂನಿಯನ್ ಬಗ್ಗೆ ನಿಂಗೆ ಏನು ಅನಿಸ್ತಿದೆ? ಎಂತ ಅನ್ನಿಸ್ತದೆ? ಕೇಕ್ ಚೆನ್ನಾಗಿದೆ ಅಂತ ಅನ್ನಿಸ್ತುಂಟು ಈಗ. ನಾನು ಸಿಕ್ಕಿರೋದು ಖುಷಿ ಆಯ್ತು. ಖುಷಿ ಇಲ್ಲ, ಏನಕ್ಕೆ? ಖುಷಿ ಆಯ್ತು ಅಂತ. ಖುಷಿ ಆಯ್ತು ನನಗೆ, ನಾನು ಸಿಕ್ಕ ಖುಷಿ ಇಲ್ಲ ಅಂತ ಹೇಳಿದ್ರು. ಊರಲ್ಲೇ ಇದ್ರು ಸಿಗೋದಿಲ್ಲ ಇವರು. ಮತ್ತೇನೋ ತಪ್ಪಲ್ವಾ? ಹಾಗೆ ಹೇಳ್ಬಾರ್ದು, ಯಾಕಂದ್ರೆ ನಾನು ಈಗ ತಾನೇ ಹೇಳಿದ್ದು ಸಿಗ್ತಾ ಇರ್ತೀನಿ. ಆಮೇಲೆ ಹೇಳ್ಬೋದು. ಈಗ ನಿಮಗೆ ಒಂದು 3 ದಾನಲ್ಲಿ ಇಡ್ಲಿ ಮಾಡ್ಲಿಕ್ಕೆ ಉಂಟಲ್ಲ ಈಗ? ಅಲ್ಲ, ಒಂದು ಮಕ್ಕಳೇ ಕೊಡ್ತಾರೆ. ಇನ್ನು ಮರಿ ಬರ್ಬೇಕು ಸಭೆಗೆ. ಇವತ್ತು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಈ ವಿಡಿಯೋ ಲೇಲ್ ಅಡಕ್ಟ್ ಆ್ಯಪಲ್ಲಿ. ಇದೇ ಇವತ್ತಿನ ಬ್ಲಾಗ್. ಸೊ ನಾನು ಈ ಕಡೆ ಮೂಡುಬಿದ್ರೆಗೆ ಬಂದಿದ್ದೆ. ಸೊ ನಾನು ಪೋಸ್ಟ್ ಗ್ರಾಜುಯೇಷನ್ ಇಲ್ಲೇ ಮಾಡಿದ್ದೆ. ಸೊ ಅದ್ರದ್ದು ಅಲ್ಲಿದ್ದ ನನ್ನ ಡಿಯರೆಸ್ಟ್ ಫ್ರೆಂಡ್ಗಳು ಸಿಕ್ಕಿದ್ರು, ನಿಶಾನ್ ಮತ್ತು ಚೈತ್ರ. ಅವ್ರ ಜೊತೆ ಹೊರಗಡೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹಳೆ ಮೆಮೊರೀಸ್ನ ರಿಕಾಲ್ ಮಾಡಿ ಮತ್ತೆ ಮನೆಗೆ ಬಂದ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಟಾಟಾ, ಬಾಯ್.